ಹಾಯ್ ಹಲೋ ನಮಸ್ಕಾರ. ಇವತ್ತು ಆದಿಯೋಗಿ ಸ್ಟ್ಯಾಚ್ಯೂ ವಿಸಿಟ್ ಮಾಡೋದಕ್ಕೆ ಕೊಯಂಬತ್ತೂರಿಗೆ ಇಶಾ ಫೌಂಡೇಶನ್ಗೆ ಹೋಗ್ತಿದ್ದೀವಿ. ಇದು ಕೊಯಂಬತ್ತೂರು ಹತ್ರ ಇರೋದು. ನಾವೀಗ ನಾಮಕ್ಕಲ್, ನಿಯರ್ ಬೈ ನಾಮಕ್ಕಲ್ ಹತ್ರ ಇದ್ದೀವಿ. ಸೊ ಇಲ್ಲಿಂದ 190 ಕಿಲೋಮೀಟರ್ ಇದೆ. ಹಿಂದಿನ ಎಪಿಸೋಡಲ್ಲಿ ನಾನು ಬ್ಯಾಂಗ್ಳೂರಿಂದ ಹೊರಟು ಕೊಲ್ಲಿ ಹಿಲ್ಸ್ ರೈಡು ಆ ಒಂದು ವೀಡಿಯೋ ಹಾಕಿದ್ದೀನಿ. ಸೊ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಆ ಒಂದು ವಿಡಿಯೋ ಚೆಕ್ಔಟ್ ಮಾಡಿ. ಸೊ ದಟ್ ಅದರದ್ದು ಕಂಟಿನ್ಯೂಟಿ ಭಾಗವಾಗಿ ಈ ವಿಡಿಯೋ ಇರುತ್ತೆ. ಆ್ಯಂಡ್ ನೆಕ್ಸ್ಟು ನನ್ನ ಮುಂದಿನ ಜರ್ನಿ ಬಂದುಬಿಟ್ಟು ಇಶಾ ಫೌಂಡೇಶನ್ ಆದಮೇಲೆ ಕೊಚ್ಚಿ ಆದಮೇಲೆ ಕನ್ಯಾಕುಮಾರಿ, ರಾಮೇಶ್ವರಂ, ಪಾಂಡಿಚೇರಿ, ಈ ಥರ ಸೌತ್ ಕೋಸ್ಟಲ್ಲಿ ರೈಡ್ ಮಾಡ್ತಾಯಿದ್ದೀನಿ. ಸೊ ಮಿಸ್ ಮಾಡದೆ ಈ ಒಂದು ವೀಡಿಯೋಸ್ನ ನೋಡಿ. ಸೊ ಹಾಗಿದ್ರೆ ಬನ್ನಿ ಇಶಾ ಫೌಂಡೇಶನ್ ಕಡೆಗೆ ಹೋಗೋಣ. ಕರೂರ್ 50 ಕಿಲೋಮೀಟ್ರ್, ದಿಂಡಿಗಲ್ 130, ಮಧುರೈ, ಕನ್ಯಾಕುಮಾರಿ. ಈ ಗೂಗಲ್ ಮ್ಯಾಪ್ ಹಾಕ್ಕೊಂಡಿದ್ದೆ, ಇದನ್ನು ನಂಬ್ಕೊಂಡು ಮಾತ್ರ ಚೆನ್ನಾಗಿ ಕೈ ಕೊಡ್ದು. ಸುತ್ತಿದ ರೋಡಲ್ಲಿ ಸುತ್ತಿ ಹಿಂದೆ ಹೋಗಿ ಮುಂದೆ ಬಂದು ಯೂ ಟರ್ನ್ ಮಾಡಿಸಿ ಕರ್ಮ. ಮತ್ತು ಅವ್ರು ಯಾರನ್ನು ಕೇಳ್ಕೊಂಡು ಅವ್ರು ಗೈಡ್ ಮಾಡಿದ್ದಕ್ಕೆ ಈ ಥರ ಸಿಂಗಲ್ ರೋಡಲ್ಲಿ ಹೋಗ್ತಾಯಿದ್ದೀವಿ. ಈ ಸಿಂಗಲ್ ರೋಡು ಹೆವಿ ಬಿಸಿಲು, ಸಖತ್ ಡಿಹೈಡ್ರೇಟ್ ಆಗ್ತಾಯಿದೆ. ಫುಲ್ಲು ಸೆಕೆ, ನೀರು ಕಿತ್ಕೋತಾ ಇದೆ. ದಾರಿನೇ ಸಾಕ್ತಾಯಿಲ್ಲಪ್ಪ. 12 ಗಂಟೆಗೆ ಬಿಟ್ಟಿದ್ದು, ಈಗೇನೋ ಪರವಾಗಿಲ್ಲ, ಬೆಟರ್ ಅನಿಸ್ತಿದೆ ರೋಡು. ಹಿಂದೆ ಅಂತೂ ಫುಲ್ ಕಚ್ಚಡವಾಗಿತ್ತು. ಬಸ್ಸವರಂತೂ ನಾವು ಬರ್ತಾಯಿದ್ರೆ ಮೈ ಮೇಲೆ ಬರ್ತಾವನೆ, ಅಲ್ಲೊಬ್ಬ ಜಾಗನೇ ಇಲ್ಲ. ಫುಲ್ ಆಪೋಸಿಟ್ ವೇಲ್ ಬಂದ್ಬಿಟ್ಟು ಫುಲ್ ಸೆಂಟ್ರಿಗೆ ಬರ್ತಾವನೆ. ಅಟ್ಲೀಸ್ಟ್ ಬ್ರೇಕ್ ಹಿಡಿಬೇಕು ಅಂತಲೇ ಇಲ್ಲ, ನಾವೇ ಸೈಡ್ಗೆ ಹೋಗ್ತೀವಿ ಅಂತ ಗುದಿಯೋಕ್ಕೆ ಬರ್ತಾನೆ. ನಾನೇ ಮುಂದೆ ನಮ್ಮಂಥವ್ರು ಹೋಗಿ ನಿಂತ್ಕೊಳ್ಳೋಕ್ಕಾಗತ್ತಾ? ದಟ್ ಈಸ್ ದ ಪ್ರಾಬ್ಲಮ್. ಐ ಥಿಂಕ್ ತಮಿಳ್ನಾಡು ಟ್ರಿಪ್ ಮಾಡಬೇಕು ಅಂದರೆ ವಿಂಟರ್ ಬೆಸ್ಟ್ ಟೈಮು. ಆ್ಯಕ್ಚುಲಿ ವಿಂಟರ್ ಇನ್ನೇನು ಅಕ್ಟೋಬರ್ಗೆ ಸ್ಟಾರ್ಟ್ ಆಗುತ್ತೆ. ನಾನು ಸೆಪ್ಟೆಂಬರ್ ಎಂಡಿಗೆ ಬಂದಿದ್ದೀನಿ. ಅಂದರೂ ಆ ಒಂದು ಹೀಟು, ಹ್ಯುಮಿಡಿಟಿ ಇದೆ. ಕೊಯಂಬತ್ತೂರಿನ ಒಂದು 40 ಕಿಲೋಮೀಟರ್ಸ್ ಇದೆ. ಅದ್ರ ಆಚೆಗೆ ಒಂದು 27 ಕಿಲೋಮೀಟ್ರ್ ಇದೆ. ಏನು ಹೇಳೋಣ, ಈ ಬಿಸಿಲು ಕತೆ, ದಾರಿನೇ ಸಾಕ್ತಾಯಿಲ್ಲ. ಜೊತೆಗೆ ಈ ದೊಡ್ಡ ದೊಡ್ಡ ಗಾಡಿಗಳಂತೂ ಬೈಕ್ ಬರ್ತಿದೆ ಸಾಕು, ಫುಲ್ ಎಕ್ಸ್ಟ್ರೀಮ್ ರೈಟ್, ಫುಲ್ ಎಕ್ಸ್ಟ್ರೀಮ್ ಡಿಮ್ ಆ್ಯಂಡ್ ಡಿಪ್ ಹೊಡೆದ್ರೂ ಕೇರ್ ಇಲ್ಲ. ಹಾರಿಬಲ್. ರೋಡ್ ವೈಡ್ನಿಂಗ್ ಮಾಡ್ತಾ ಇದ್ದಾರೆ, ಅದಕ್ಕೇನೋ ಇದ್ದೇ ಬೇರೆ ಬರ್ತಾ ಇದೆ, ದಾರಿ ಬೇರೆ ಸಾಕ್ತಾ ಇಲ್ಲ. ಆದಿಯೋಗಿ ಇಶಾ ಫೌಂಡೇಶನ್ ರಾತ್ರಿ 8 ಗಂಟೆ ತನಕ ತೆಗೆದಿರುತ್ತೆ, ಆಮೇಲೆ ಕ್ಲೋಸ್ ಆಗೋಗುತ್ತೆ. ಐ ಥಿಂಕ್ ಅವರು ಊಟ ಕೊಡ್ತಾರೆ ಅಂತ ಕೇಳಿದ್ದೀನಿ. ಮೊನ್ನೆ ಸದ್ಗುರು ಹೇಳ್ತಾಯಿದ್ರು, ನಾವು ಯಾರು ಏನು ಕೇಳಲ್ಲ, ಬಂದವ್ರಿಗೆಲ್ಲ ಊಟ ಹಾಕ್ತೀವಿ ಅಂತ. ಇಟ್ಸ್ ಎ ನೈಸ್ ಇನಿಷಿಯೇಟಿವ್. ಓಕೆ ರಾ, ಥ್ಯಾಂಕ್ ಯು, ಬಾಯ್.
ಆಲ್ಮೋಸ್ಟ್ 4 ಸೈಡೂ ಬೆಟ್ಟ ಇದೆ. ಓಕೆ, 3.5 ಸೈಡ್ ಬೆಟ್ಟ ಇದೆ. ಸಕ್ಕತ್ತಾಗಿ ಹೊಡಿದ್ದಾರೆ ಮಾತ್ರ, ಅಲ್ಟಿಮೇಟ್. ಕೊಯಂಬತ್ತೂರು ಸಿಟಿ ಒಳಗಡೆ ಬರೋದಿದೆಯಲ್ವಾ, ಇಟ್ಸ್ ಅ ಹೆಲ್. ನಮ್ಮ ಈ ಮಾರುತಳ್ಳಿ ಈ ಕಡೆ ಬಂದಂಗಾಗುತ್ತೆ. ಏನು ಫುಲ್ಲು ಹಂಪ್ಸ್ಗಳು, ಸಿಗ್ನಲ್ಗಳು, ಸಿಕ್ಕಾಪಟ್ಟೆ ತಲೆನೋವು. ಮಾತ್ರ ಈ ಜಾಗಕ್ಕೆ ಬಂದಮೇಲೆ ತುಂಬಾ ಪೀಸ್ಫುಲ್ ಅನಿಸುತ್ತೆ. ಡ್ರೋನ್ ಶಾಟ್ ತೆಗೆಯೋದ ಅಂತ ಕೇಳಿದೆ, ಬಟ್ ಅಲೋ ಇಲ್ಲ ಅಂತ ಅಂದರು. ಡ್ರೋನ್ ಶಾಟ್ ಇಲ್ಲ ಅಂತ ಅಂದರೆ ಈ ಒಂದು ಸ್ಟ್ಯಾಚು ಆ ಒಂದು ಬ್ಯೂಟಿನೇ ಕಾಣಿಸಲ್ಲ ವಿಡಿಯೋದಲ್ಲಿ. ಡ್ರೋನ್ ಈಸ್ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್. ಸೊ ಡ್ರೋನ್ಸ್ ಎಲ್ಲ ಆರ್ಸೋಕ್ಕಾಗಲ್ಲ. ಅಷ್ಟೇನಾದರೂ ವೀಡಿಯೋ ಕ್ಯಾಮ್ರಾ, ಫೋಟೋಗ್ರಫಿ ಅಷ್ಟೇ. ತುಂಬ ಚೆನ್ನಾಗಿದೆ ಈ ಒಂದು ಜಾಗ. ಯಾವ ಕಡೆ ನೋಡಿದ್ರು ಬೆಟ್ಟ ಕವರ್ ಆಗಿದೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಓಪನ್ ಇರುತ್ತೆ. ಅಮಾವಾಸ್ಯೆ ಪೂರ್ಣಿಮಾ ಟೈಮಲ್ಲಿ ಮಧ್ಯರಾತ್ರಿ ತನಕ ತೆಗೆದಿರುತ್ತೆ. ಸೊ 6 ಗಂಟೆಯಿಂದ 6 ಗಂಟೆ ಒಳಗಡೆ ಮಾತ್ರ ಇದು ಓಪನ್ ಇರುತ್ತೆ. ಸೊ ಇಷ್ಟ ಆದವರು ಖಂಡಿತ ಬನ್ನಿ ಒಂದ್ಸರಿ. ಸಿಕ್ಕಾಪಟ್ಟೆ ಎಕ್ಸಾಸ್ಟ್ ಆಗೋಗ್ಬಿಟ್ಟಿದೆ. ವ್ಲಾಗ್ ಮಾಡೋ ಎನರ್ಜಿ ಕೂಡ ಇಲ್ಲ. ರೋಡ್ ಮಾತ್ರ ಸಿಕ್ಕಾಪಟ್ಟೆ ಖರಾಬ್ ಇತ್ತು, ಆಗಲೇ ಇಲ್ಲನಲ್ಲ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.